ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಈಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿ ಪೋಸ್ಟ್ ಮೆಟ್ರಿಕ್ ಒಂದು ಹಾಸ್ಟೆಲ್ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ವಿದ್ಯಾರ್ಥಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿದ್ಯಾರ್ಥಿ ಒಂದು ಹಾಸ್ಟೆಲ್ ಲಾಟ್ ತುಂಬ ಜನ ವಿದ್ಯಾರ್ಥಿ ಒಂದು SC ST ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಫ್ ಫೀಲ್ ಇದೆ ನೋಡಿ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಕ್ಲೋಸ್ ಆಗಿದೆ ವಿದ್ಯಾರ್ಥಿಗಳೇ. ಬಟ್ ನಾನು ಬಂದು ಈ ಒಂದು ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಇದನ್ನ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸದ್ಯಕ್ಕೆ ಇನ್ನು ಪೋಸ್ಟ್ ಮೆಟ್ರಿಕ್ ಏನಿದೆಯಲ್ಲ, ಸೊ ಇದು ಕ್ಲೋಸ್ ಆಗಿಲ್ಲ. ಸೊ ಇನ್ನು ಓಪನ್ ಇದೆ. ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ, ಸೊ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ. ಸೊ ವಿದ್ಯಾರ್ಥಿ ಇದನ್ನು ಎಲ್ಲಿಂದ ಅಪ್ಲೈ ಮಾಡ್ಬೇಕಂತಂದ್ರೆ ವಿದ್ಯಾರ್ಥಿ ಇಲ್ಲಿದೆ ನೋಡಿ, ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅಂತಿದೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಹಾಗೆ ನೀವು ಒಂದು SSP ಅಕೌಂಟ್ ಇದೆ ಅಂದರೆ ಇಲ್ಲಿ ಕೂಡ ಅದ್ರ ಮುಖಾಂತರ ಅಪ್ಲೈ ಮಾಡ್ಬೋದು. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಮೆಟ್ರಿಕ್ ಹೋಗುತ್ತೆ, ಪ್ರೀ ಮೆಟ್ರಿಕ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರೀ ಮೆಟ್ರಿಕ್ ಹೋಗುತ್ತೆ. ಸೊ SSP ಸ್ಕಾಲರ್ಶಿಪ್ ಮುಖಾಂತರ ಒಂದು ಲಾಗಿನ್ ಆಗಿಬಿಟ್ಟು ನಿಮ್ಮಲ್ಲಿ ತೋರಿಸುತ್ತೆ. ಸೊ ನೀವು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅಂತ, ಸೊ ಅದ್ರ ಮುಖಾಂತರ ಮಾಡ್ಬೋದು. ಸೊ ಯಾರ್ಯಾರು ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಸೊ ನೀವು ಫಸ್ಟ್ SSP ಅಕೌಂಟ್ ಇದ್ದರೆ ಸಾಕಾಗುತ್ತೆ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು ಒಂದು ಪೋಸ್ಟ್ ಮೆಟ್ರಿಕ್ ಅಂತಂದು. ಸೊ ಇಲ್ಲಿ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಎಸ್ ಕೊಟ್ಟಿದ ನಂತರ ನಿಮ್ಮ ಒಂದು ಲಾಗಿನ್ ಐಡಿ ಏನಿರುತ್ತಲ್ಲ ಒಂದು SSP ಸ್ಕಾಲರ್ಶಿಪ್ ಸಂಬಂಧಿಸಿದೆ, ಸೊ ಅದನ್ನು ಕೊಟ್ಟರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ವಿದ್ಯಾರ್ಥಿ ನಿನ್ನೆ ಒಬ್ಬ ವಿದ್ಯಾರ್ಥಿನಿ ಒಂದು ಹಾಸ್ಟೆಲ್ ಅಲರ್ಟ್ ಅಪ್ಲಿಕೇಶನ್ ಹಾಕಿದ ನಂತರ ರಿಜೆಕ್ಟೆಡ್ ಅಂತ ಬಂದಿದೆ ಅಂತ ಹೇಳಿದರು. ಸೊ ವಿದ್ಯಾರ್ಥಿಗಳೇ, ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ನಂತರ ರಿಜೆಕ್ಟೆಡ್ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಅದು ಏನಾಗಿರುತ್ತೆ ಅಂದರೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಓಕೆನಾ? ಸೊ ಯಾರ್ಯಾರು ವಿದ್ಯಾರ್ಥಿಗಳು ಒಂದು ರಿಜೆಕ್ಟ್ ಆಗಿರುತ್ತೆ ಅವ್ರಿಗೆಲ್ಲರಿಗೂ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಇಷ್ಟಂತ ಒಂದು ಏನಂದರೆ ವಿದ್ಯಾರ್ಥಿಗಳೇ, ಯಾರ್ಯಾರು ವಿದ್ಯಾರ್ಥಿ ಹಾಸ್ಟೆಲ್ ಅಲರ್ಟ್ ಆಗೋದಿಲ್ಲ ಆ ವಿದ್ಯಾರ್ಥಿಗಳು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ ಅಥವಾ ಸ್ಟೇ ಮಾಡ್ತಿದ್ದಾರೆ ಹೊರಗಡೆ ಅಂತಂದು ಇಷ್ಟಂತ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಕೊಡುತ್ತೆ. ಓಕೆನಾ? ಸೊ ಅದಕ್ಕೆ ಪರ್ಟಿಕ್ಯುಲರ್ ನೇಮ್ ಇದೆ, ಅದು ವಿದ್ಯಾನಿಧಿ ಅನ್ಸುತ್ತೆ. ವಿದ್ಯಾನಿಧಿ ಅಂತ ಒಂದು ನೇಮ್ ಇದೆ ವಿದ್ಯಾರ್ಥಿಗಳು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ತುಂಬ ದಿನ ಆಗಿದೆ ನಾನು ವೀಡಿಯೋ ಮಾಡಿಬಿಟ್ಟು. ಸೊ ಹಾಗಾಗಿ ಹಾಗೇನೆ ಯಾರ್ಯಾರು ವಿದ್ಯಾರ್ಥಿ ಒಂದು ಹಾಸ್ಟೆಲ್ ಬೇಕಾಗಿದೆ ವಿದ್ಯಾರ್ಥಿಗಳಿಗೆ, ಸೊ ಅವ್ರಿಗೆ ಹಾಸ್ಟೆಲ್ ಸಿಕ್ಕಿರೋದಿಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ರಿಜೆಕ್ಟ್ ಆಗಿಬಿಟ್ಟಿದೆ, ನಮ್ಗೆ ಹಾಸ್ಟೆಲ್ ಸಿಗೋದಿಲ್ಲ ಅಂತ ಕೇಳೋದಾದ್ರೆ ವಿದ್ಯಾರ್ಥಿ ಕಂಪಲ್ಸರಿ ಸಿಗೋದಿಲ್ಲ. ರಿಜೆಕ್ಟ್ ಆಗಿದ್ಮೇಲೆ ಹಾಸ್ಟೆಲ್ ಅಂತೂ ಸಿಗೋದಿಲ್ಲ. ಸೊ ಅದಕ್ಕೆ ನೀವು ಒಳ್ಳೆಯ ಒಂದು ಉಪಾಯ ಏನಂತಂದರೆ ವಿದ್ಯಾರ್ಥಿಗಳೇ, ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಟ್ರಿಬಲ್ ವೆಲ್ಫೇರ್ ಅಂದರೆ ಇದೇನಿದೆಯಲ್ಲ ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಕೇಳ್ಬೋದು, ಸೊ ಈ ಥರ ಹಾಸ್ಟೆಲ್ ಕ್ಯಾನ್ಸಲ್ ಆಗಿದೆ, ಏನು ಮಾಡಬೇಕು ಅಂತಂದು. ಸೊ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿದ ನಂತರ ವಿದ್ಯಾರ್ಥಿ ಮತ್ತೆ ಅಪ್ಲೈ ಮಾಡೋಕ್ಕಂತೂ ಬರುವುದಿಲ್ಲ, ಇಯರ್ಲಿ ಒನ್ ಟೈಮ್ ಇರುತ್ತೆ. ಸೊ ಬಟ್ ವಿದ್ಯಾರ್ಥಿ ನೀವು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಆಗಿದ್ದರೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ರೆಕಮೆಂಡೇಷನ್ ಮೇಲೆ ಒಂದು ಹಾಸ್ಟೆಲ್ ಎಲ್ಲ ಕಂಪ್ಲೀಟ್ ಆಗ್ತವೆ. ಸೊ ನೀವು ರೆಕಮೆಂಡ್ ಮಾಡಿದ್ರೆ ಬೇರೆ ಹಾಸ್ಟೆಲ್ ಅಪ್ಲಿಕೇಶನ್ ಮಾಡಿ ಹಾಕ್ಬಿಟ್ಟು ನೀವು ವೆಯ್ಟ್ ಮಾಡಿದಂದರೆ ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ವಿದ್ಯಾರ್ಥಿಗಳೇ ನೀವು ಸೊ ಯಾವ ಥರ ಒಂದು ಪ್ರಾಸೆಸ್ ಇರುತ್ತೆ ಅನ್ನೋದು ಫುಲ್ ಡೀಟೇಲ್ ಆಗಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಸೊ ಹಾಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದು 15/10/2025 ಲಾಸ್ಟ್ ಡೇಟ್ ಇದೆ. ಸೊ ಅಷ್ಟು ಒಳಗಡೆ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಥ್ಯಾಂಕ್ ಯು.